ಇಂದು ಹೊಳೆನರಸೀಪುರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ. ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದು ಹಾಸನ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಆದೇಶವನ್ನು ನೀಡಿದ್ದಾರೆ. ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಹೆಚ್ಚು ಜನ ಸೇರುವಂತಹ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಡಿಸಿ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಸಾಕಷ್ಟು ಮಂದಿ ಪಡಿತಾ ಇದ್ದಾರೆ. ರೇವಣ್ಣ ಅವರ ನಿವಾಸದಲ್ಲಿ ಮಾವಿನಕೆರೆಯಲ್ಲಿ ಚೆನ್ನಮ್ಮ ಅಂತ್ಯಕ್ರಿಯೆ ನೆರವೇರಲಿರುವಂತಹ ಹಿನ್ನೆಲೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ಪಟ್ಟಣ ಕೂಡ ಬಂದ್ ಆಗಿದೆ. ವರ್ತಕರ ಸಂಘ ಬಂದ್ ಘೋಷಣೆ ಮಾಡಿದೆ. ಹೊಳೆನರಸೀಪುರ ಪಟ್ಟಣದಲ್ಲಿ ಅಂಗಡಿ ಮುಗ್ಗಟ್ಟು, ಹೋಟೆಲ್ ಸೇರಿದಂತೆ ಎಲ್ಲಾ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಕೂಡ ಬಂದ್. 16 ಗಂಟೆ ಅಂತಿಮ ಯಾತ್ರೆ ಸಾಗಿ ಬಂದು ಈಗ ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನವನ್ನು ಪಡೀತಿದ್ದಾರೆ. ನಂತರ ಮತ್ತೆ ಮೆರವಣಿಗೆ ಸಾಗುತ್ತೆ. ಮಾವಿನಕೆರೆಯಲ್ಲಿ ಇವತ್ತು ಅಂತ್ಯ ಸಂಸ್ಕಾರ ನೆರವೇರಲಿದೆ. ಹೀಗಾಗಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ಪಟ್ಟಣ ಕೂಡ ಬಂದಾಗಿದೆ. ವರ್ತಕರ ಸಂಘ ಸ್ವಯಂ ಘೋಷಣೆ ಮಾಡಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಇಷ್ಟ ದೇವರ ಸನ್ನಿಧಿಯಲ್ಲಿ ಮಣ್ಣಾಗಲಿದ್ದಾರೆ. ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಇವತ್ತು ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಮಧ್ಯಾಹ್ನ 2 ಗಂಟೆಯ ಬಳಿಕ ವಿಧಿವಿಧಾನಗಳು ನಡೆಯುತ್ತೆ. ಸಂಜೆ 4:15ರವರೆಗೂ ಕೂಡ ಎಲ್ಲ ಪ್ರಕ್ರಿಯೆಗಳು. ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯ ಸಂಸ್ಕಾರ ವ್ಯವಸ್ಥೆಯಾಗಿದೆ. ಜೊತೆಗೆ ಗಣ್ಯಾತಿ ಗಣ್ಯರು ಈ ಸಂದರ್ಭದಲ್ಲಿ ಭಾಗಿಯಾಗಿರುವಂತಹ ನಿರೀಕ್ಷೆ. 4,000 ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮೈಸೂರಿನಿಂದಲೇ 4,000 ಆಸನದ ವ್ಯವಸ್ಥೆ ತರಿಸಿ ಹಾಕಿದ್ದಾರೆ. ಶಾಮಿಯಾನ, ವಿದ್ಯುತ್ ವ್ಯವಸ್ಥೆ ಎಲ್ಲವೂ ಕೂಡ ಆಗಿರುವಂಥದ್ದು. ಸದ್ಯಕ್ಕೆ ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ನಂತರ ಮಾವಿನಕೆರೆಯಲ್ಲಿ ಅಂತ್ಯ ಸಂಸ್ಕಾರ. ಅಲ್ಲಿಂದಲೇ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಅಂತ್ಯ ಸಂಸ್ಕಾರ ನೆರವೇರುವಂತಹ ಜಾಗ ಸಕಲ ವ್ಯವಸ್ಥೆಗಳಾದಂತೆ ಕಂಡು ಬರ್ತಾ ಇದೆ. ಯಾವ ರೀತಿಯಾದಂತಹ ಸಿದ್ಧತೆ? ಯಾಕಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಜನ ಭಾಗಿಯಾಗುವಂತಹ ನಿರೀಕ್ಷೆ ಇರೋದ್ರಿಂದಾಗಿ ಹೇಗೆ ಕಂಡು ಬರ್ತಾ ಇದೆ? ಪ್ರತಿಮಾ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿಯವರ ಬಾಳ ಸಂಗಾತಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಇವತ್ತು ನೆರವೇರುತ್ತೆ. ಅದೇ ಸ್ಥಳದಲ್ಲಿ ನಾನಿದ್ದೇನೆ. ಬೆಂಗಳೂರಿನ ಪ್ರಖ್ಯಾತ ವಾಸ್ತು ತಜ್ಞರಾಗಿರ್ತಕ್ಕಂಥ ಹರಿಪ್ರಸಾದ್ ಅವರೇ ಗುರುತಿಸಿಕೊಟ್ಟಿರ್ತಕ್ಕಂಥ ಈ ಒಂದು ಸ್ಥಳ, ಇಲ್ಲೇ ಚೆನ್ನಮ್ಮ ಅವರು ಮಣ್ಣಾಗ್ತಕ್ಕಂಥ ಸ್ಥಳ. ಅದರ ಬಲಭಾಗದಲ್ಲಿ ಮಾವಿನಕೆರೆಯ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯ ಇದೆ. ಆ ದೇಗುಲದ ಬೆಟ್ಟದ ತಪ್ಪಲಿನಲ್ಲೇ ಈ ಒಂದು ಸ್ಥಳವನ್ನು ನಿಗದಿಗೊಳಿಸಲಾಗಿದೆ. ಅದಕ್ಕೆ ಕಾರಣಗಳು ಕೂಡ ಇದ್ದಾವೆ. ದೇವೇಗೌಡರ ಕುಟುಂಬ ಅತ್ಯಂತ ದೈವ ಭಕ್ತರು. ಚೆನ್ನಮ್ಮ ಅವರು ಕೂಡ ಹೆಚ್ಚು ದೈವ ಭಕ್ತರು. ಅವರು ಬೆಟ್ಟದ ಹಾಸನಕ್ಕೆ ಬಂದಾಗಲೆಲ್ಲ ಕೂಡ ಅವರ ಮನೆ ದೇವರ ದರ್ಶನ ಜೊತೆಗೆ ಬೆಟ್ಟದ ರಂಗನಾಥ ಸ್ವಾಮಿ ದರ್ಶನ ಕೂಡ ಮಾಡ್ತಾ ಇದ್ರು. ಸೊ ಮನೆ ದೇವರು ಕೂಡ ಬಲಭಾಗಕ್ಕಿದ್ದಾರೆ, ಬೆಟ್ಟದ ರಂಗನಾಥ ಸ್ವಾಮಿ ಕೂಡ ಎದುರುಗಡೆ ಇದ್ದಾರೆ. ಅಂತ ಒಂದು ಸ್ಥಳದಲ್ಲಿ ಅವರ ಅಂತಿಮ ಸ್ಥಳ ಇರಬೇಕು ಅಂತ ಕಾರಣಕ್ಕೋಸ್ಕರ ಈ ಒಂದು ಸ್ಥಳವನ್ನು ನಿಗದಿಗೊಳಿಸಲಾಗಿದೆ. ಏನು 11 ಗಂಟೆವರೆಗೂ ಕೂಡ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಆಗುತ್ತೆ. ನಂತರ ಪಾರ್ಥಿವ ಶರೀರ ಈ ಕಡೆಗೆ ಶಿಫ್ಟ್ ಮಾಡಲಾಗುತ್ತೆ. ಸೊ ಇಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ಬೋದು ಅಂತೇಳಿ 40,000 ಆಸನ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಡಲಾಗಿದೆ. ಪ್ರತಿಭೆ ನಾವು ನೋಡ್ಬೋದು, ದೊಡ್ಡ ದೊಡ್ಡ ಶಾಮಿಯಾನ ಟೆಂಟ್ಗಳನ್ನು ಹಾಕಲಾಗಿದೆ. ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಎಲ್ಲರೂ ಕೂಡ ಹತ್ತಿರದಿಂದ ಬಂದು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಅಲ್ಲೇ ದೊಡ್ಡ ದೊಡ್ಡ LED TV ಪರದೆಗಳನ್ನು ಕೂಡ ಹಾಕಲಾಗಿದೆ. ಜೊತೆಗೆ ಇವತ್ತು CM ಬರ್ತಾರೆ, 2-3 ಜನ ಕೇಂದ್ರ ಸಚಿವರು ಬರ್ತಾರೆ, ಮಾಜಿ ಸಚಿವರುಗಳು, ಹಾಲಿ ಶಾಸಕರುಗಳು, ಹಾಲಿ ಸಚಿವರುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ನಮ್ಮ ಬಲಭಾಗಕ್ಕೆ ನಾವು ನೋಡ್ಬೋದು, ಇಲ್ಲಿ ಅಕಸ್ಮಾತ್ ಮಳೆ ಬಂದರೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಜರ್ಮನ್ ಟೆಂಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಎಡಭಾಗಕ್ಕೆ ಏನು ಕಾಣ್ತಾರೆ ಅಲ್ಲಿ ಗಣ್ಯರು, ಈ ಒಂದು ದೊಡ್ಡ ಪೆಂಡಲ್ ಏನು ಕಾಣುತ್ತೆ ಇಲ್ಲಿ ಅತಿ ಗಣ್ಯರು, ಇಲ್ಲಿ CM ಮತ್ತು ಏನು ಕೇಂದ್ರ ಸಚಿವರುಗಳು ಬರ್ತಾರೆ ಅವ್ರಿಗೆ ಕೂರ್ಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ಅಲ್ಲಿ ಬಲಭಾಗಕ್ಕೆ ಕೂಡ JDSನ ಪ್ರಮುಖ ನಾಯಕರುಗಳು ಅಥವಾ ಹಿರಿಯ ಮುಖಂಡರುಗಳೆಲ್ಲರೂ ಬರ್ತಾರೆ, ಅವ್ರಿಗೂ ಕೂಡ ವ್ಯವಸ್ಥೆ. ಇನ್ನು ಅದರ ಬಲಭಾಗಕ್ಕೆ ದೇವೇಗೌಡರ ಕುಟುಂಬ ಸದಸ್ಯರಿಗೆ ಇಲ್ಲಿ ಸಮಾಧಿ ಸ್ಥಳ ಐತೆ, ಅದರ ಪಕ್ಕನೇ ದೇವೇಗೌಡರ ಕುಟುಂಬ ಸದಸ್ಯರು ಕೂರ್ಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನ JP ನಗರದ ಕನಕಗಿರಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಕಣ್ಣನ್ ಸ್ವಾಮಿ ಅವರೇ ನಿನ್ನೆಯಲ್ಲಿ ಸ್ಥಳಕ್ಕೆ ಬಂದು ಎಲ್ಲ ಸ್ಥಳವನ್ನು ಕೂಡ ನೋಡ್ಕೊಂಡು ಹೋಗಿದ್ರೆ ಅವರ ಮಾರ್ಗದರ್ಶನದಲ್ಲಿ ಅಂತಿಮ ವಿಧಿವಿಧಾನಗಳು ಕೂಡ ನೆರವೇರುತ್ತೆ. ಇಲ್ಲಿಗೆ ಬಂದ ನಂತರ ಇಲ್ಲೂ ಕೂಡ ಅಂತಿಮ ದರ್ಶನ ಇರುತ್ತೆ. ನಾವೇನು ನೋಡ್ತಾ ಇದ್ವಿ, ಇಲ್ಲಿ ಸಣ್ಣ ಒಂದು ಕೆನಪ್ ಇದೆ, ಅದರ ಪಕ್ಕದಲ್ಲಿ ಒಂದು
ಜರ್ಮನ್ ಟೆಂಟನ್ನು ಹಾಕಲಾಗ್ತಾ ಇದೆ. ಅಲ್ಲಿ ಪಾರ್ಥಿವ ಶರೀರವನ್ನು ಇಡುತ್ತಾರೆ. ಸೊ ಅಲ್ಲಿ ಬಲಭಾಗದಿಂದ ಗಣ್ಯರು ಬಂದು ದರ್ಶನವನ್ನು ಪಡೀತಾರೆ, ಎಡಭಾಗದಿಂದ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗುತ್ತೆ. ಇಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಹಾಸನ ಜಿಲ್ಲೆ ಎಲ್ಲ ತಾಲೂಕುಗಳಿಗೂ ಕೂಡ ಸಾರಿಗೆ ಬಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಹೊಳೆನರಸೀಪುರ ತಾಲೂಕಿನಲ್ಲಿ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಹಾಗಾಗಿ ಸಹಜವಾಗಿಯೇ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬರ್ಬೋದು ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಇವತ್ತು ಇಲ್ಲಿಗೆ ಈ ಸ್ಥಳದಲ್ಲಿ 40,000 ಆಸನ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. 11 ಗಂಟೆವರೆಗೆ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ ಅಲ್ಲಿ ಒಂದಷ್ಟು ಪೂಜಾ ಕೈಂಕರ್ಯಗಳು ನಡೀತದೆ, ಅಲ್ಲಿ ಸಾರ್ವಜನಿಕ ದರ್ಶನ ವ್ಯವಸ್ಥೆ ಇರ್ತದೆ. ಅದೆಲ್ಲವೂ ಮುಗಿದ ಬಳಿಕ 11 ಗಂಟೆ ನಂತರ ಇಲ್ಲಿಗೆ ಪಾರ್ಥಿವ ಶರೀರ ಶಿಫ್ಟ್ ಆಗುತ್ತೆ. ಇಲ್ಲೂ ಕೂಡ ಅಂತಿಮ ದರ್ಶನ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಅದೆಲ್ಲವೂ ಮುಗಿದ ಬಳಿಕ ಅರ್ಚಕರ ತಂಡವೇ ನಿಗದಿಗೊಳಿಸಿರ್ತಕ್ಕಂಥ ಸಮಯದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಪ್ರತಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.